ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು PSI ಅಡ್ಡಾ ಯೂಟ್ಯೂಬ್ ಚಾನಲ್. ನೀವು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಇದರಿಂದ ನಾವು ಮುಂದೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಹಾಗೂ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಪರೀಕ್ಷೆಗಳಿಗೆ ಸಂಭವನೀಯ ಪ್ರಶ್ನೆಗಳನ್ನು ನಾವಿನ್ನೂ ಚರ್ಚೆ ಮಾಡುತ್ತಾ ಬರೋಣ. ಇದು ಪಾರ್ಟ್ 2 ಸೀರೀಸ್ ಆಗಿರುತ್ತೆ. ಇದು ಪಾರ್ಟ್ 2 ಸೀರೀಸ್ ಆಗಿದೆ. ಪಾರ್ಟ್ 1 ಯಾರು ನೋಡಿಲ್ಲ, ಈ ವಿಡಿಯೋದ ಮೇಲ್ಗಡೆ ಇರುತ್ತೆ, ಸೊ ನೋಡಿಕೊಂಡು ಇದನ್ನು ನೋಡ್ಕೊಳ್ಳಿ. ಓಕೆ, ಕ್ಲಾಸ್ ಕಂಟಿನ್ಯೂ ಮಾಡೋಣ. ಎರಡು ಸಾವಿರದಿಂದ 2023 ನಡೆದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವಿಷಯಕ್ಕೆ ಸಂಬಂಧಿಸಿದಂತೆ ಅಷ್ಟು 2023 2 ಪರೀಕ್ಷೆಗಳು ನಡೆದಿರುತ್ತವೆ. ಅದನ್ನು ನಾವು ನಿನ್ನೆ ಪಾರ್ಟ್ 1 ಅಂತ ಡಿಸ್ಕಸ್ ಮಾಡಿದ್ವಿ. ಇವತ್ತು ಪಾರ್ಟ್ 2 11 ಕ್ವಶನ್ಸ್ ಇದ್ದಾವೆ. ಇದನ್ನು ನಾವು ಈಗ ಡಿಸ್ಕಸ್ ಮಾಡೋಣ. ಇದು ಮುಂದೆ ಬರುವ PDO ಎಕ್ಸಾಮ್ಗೂ ಸಹ ಹೆಲ್ಪ್ ಆಗಬಹುದು. ಮೊದಲನೇ ಪ್ರಶ್ನೆ, ಯಾಂತ್ರಿಕ ಪ್ರಭಾವಕ್ಕೆ ಒಳಗಾದಾಗ ಯಾವ ವಸ್ತು ವಿದ್ಯುತ್ ಉತ್ಪಾದಿಸುತ್ತದೆ? ಆಪ್ಷನ್ ಎ ಪೀಜೋ ಎಲೆಕ್ಟ್ರಿಕ್ ಸ್ಫಟಿಕ, ಆಪ್ಷನ್ ಬಿ ಅರೆವಾಹಕ ಡಯೋಡ್, ಆಪ್ಷನ್ ಸಿ ಮೈಕ್ರೋ ಸಂಸ್ಕಾರಕ, ಆಪ್ಷನ್ ಡಿ ಮಹತ್ವದ ನಿರ್ವಹಣೆ. ಒಂದನೇ ಪ್ರಶ್ನೆ ಏನಿದೆ ಗಮನಿಸಿ, ಇನ್ನೊಂದು ಸಲ ಹೇಳ್ತೀನಿ ಕೇಳಿ. ಯಾಂತ್ರಿಕ ಪ್ರಭಾವಕ್ಕೆ ಒಳಗಾದಾಗ ಯಾವ ವಸ್ತುವು ವಿದ್ಯುತ್ ಉತ್ಪಾದಿಸುತ್ತದೆ ಅಂತ ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪೈಜೋ ಎಲೆಕ್ಟ್ರಿಕ್ ಸ್ಫಟಿಕ. ಇದು ಒಂದನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರವಾಗಿರುತ್ತದೆ. ಇನ್ನು ಎರಡನೇ ಪ್ರಶ್ನೆ ಕಡೆ ಗಮನಿಸೋದಾದರೆ, ಎರಡನೇ ಪ್ರಶ್ನೆ, ಯಾವ ರೀತಿಯ ಸೊಳ್ಳೆಗಳು ವೈರಸ್ ಸೋಂಕಿಗೆ ಒಳಗಾದಾಗ ಡೆಂಗು ಜ್ವರ ಹರಡಲು ಮುಖ್ಯ ಕಾರಣವಾಗಿದೆ ಅಂತ ಕೇಳಿದ್ದಾನೆ. ಆಪ್ಷನ್ ಎ ಕ್ಲೋಎಕ್ಸ್, ಆಪ್ಷನ್ ಬಿ ಈಡ್ಸ್ ಈಜಿಪ್ಟ್, ಆಪ್ಷನ್ ಸಿ ಮರ್ಶ್, ಆಪ್ಷನ್ ಡಿ ಮನ್ಸೂನಿಯಾ. ಇನ್ನೊಂದ್ಸಲ ಹೇಳ್ತೀನಿ ಪ್ರಶ್ನೆ, ಯಾವ ರೀತಿಯ ಸೊಳ್ಳೆಗಳು ವೈರಸ್ ಸೋಂಕಿಗೆ ಒಳಗಾದಾಗ ಡೆಂಗು ಜ್ವರ ಹರಡಲು ಮುಖ್ಯ ಕಾರಣವಾಗಿದೆ ಅಂತ ಕೇಳಿದ್ದಾನೆ. ಆಪ್ಷನ್ ಬಿ ಏಡ್ಸ್ ಈಜಿಪ್ಟ್ ಅನ್ನೋ ಸೊಳ್ಳೆ ಡೆಂಗು ಜ್ವರ ಉಂಟಾಗಲು ಕಾರಣವಾಗಿದೆ. ಎರಡನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರವಾಗಿದೆ. ಮೂರನೇ ಪ್ರಶ್ನೆಗೆ ಬರುವುದಾದರೆ, ಮೂರನೇ ಪ್ರಶ್ನೆ, ಆಮ್ಲಗಳಿಗೆ ಮತ್ತು ಲವಣ ಮೂಲಗಳಿಗೆ ಸೂಚಕವಾಗಿ ಬಳಸುವ ಲಿಟ್ಮಸ್ ಅನ್ನು ಡ್ಯಾಶ್ನಿಂದ ಹೊರತೆಗೆಯಲಾಗುತ್ತದೆ. ಲಿಟ್ಮಸ್ ಪೇಪರನ್ನು ಡ್ಯಾಶ್ನಿಂದ ಹೊರತೆಗೆಯಲಾಗುತ್ತದೆ. ಆಪ್ಷನ್ ಎ ಕಲ್ಲು ಹೂಗಳು, ಆಪ್ಷನ್ ಬಿ ವೈರಾಣು, ಆಪ್ಷನ್ ಸಿ ಸಸ್ಯಗಳು, ಆಪ್ಷನ್ ಡಿ ಅಣುಜೀವಿ. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕಲ್ಲು ಹೂಗಳು. ಮೂರನೇ ಪ್ರಶ್ನೆಗೆ ಆಪ್ಷನ್ ಎ ಕಲ್ಲು ಹೂಗಳು ಸರಿಯಾದ ಉತ್ತರವಾಗಿದೆ. ನಾಲ್ಕನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಅವಾಹಕದ ಉದಾಹರಣೆಯಾಗಿದೆ? ವಾಹಕ ಮತ್ತು ಅವಾಹಕ ಅಂತ ಎರಡು ರೀತಿ ಇರ್ತವೆ. ಅದರಲ್ಲಿ ಅವಾಹಕಕ್ಕೆ ಉದಾಹರಣೆಯಾದ ವಸ್ತು ಯಾವುದಪ್ಪ ಅಂತಂದ್ರೆ ಆಪ್ಷನ್ ಎ ವಜ್ರ, ಆಪ್ಷನ್ ಬಿ ಪಾದರಸ, ಆಪ್ಷನ್ ಸಿ ಕಬ್ಬಿಣ, ಆಪ್ಷನ್ ಡಿ ಕ್ರೋಮಿಯಂ. ಇದು ನಾಲ್ಕನೇ ಪ್ರಶ್ನೆ ಆಗಿದೆ. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಅವಾಹಕ ಉದಾಹರಣೆಗೆ ಉತ್ತಮ ಉದಾಹರಣೆಯಾಗಿದೆ? ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ವಜ್ರ. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ವಜ್ರವು ಅವಾಹಕತೆಗೆ ಉದಾಹರಣೆಯಾಗಿದೆ. ಐದನೇ ಪ್ರಶ್ನೆ ಕಡೆ ಬರುವುದಾದರೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಹೇಳಿಕೆಯಾಗಿದೆ? ಹೇಳಿಕೆ ಗೊತ್ತೀನಿ, ನಾನು ನೋಡ್ಕೊಳ್ಳಿ. ಆಪ್ಷನ್ ಎ ಧ್ವನಿ ತರಂಗಗಳು ಬೆಳಕಿನ ವೇಗಕ್ಕಿಂತ ಹೆಚ್ಚಿನ ವೇಗದಲ್ಲಿ ಚಲಿಸುತ್ತವೆ. ಆಪ್ಷನ್ ಬಿ ಧ್ವನಿ ತರಂಗಗಳು ನಿರ್ವಾತ ಮೂಲಕ ಚಲಿಸಬಹುದು. ಆಪ್ಷನ್ ಸಿ ಧ್ವನಿ ತರಂಗಗಳನ್ನು ವಸ್ತುಗಳಿಂದ ಪ್ರತಿಫಲಿಸಲು ಸಾಧ್ಯವಿಲ್ಲ. ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಧ್ವನಿ ತರಂಗಗಳು ಬೆಳಕಿನ ವೇಗಕ್ಕಿಂತ ಹೆಚ್ಚಿನ ವೇಗದಲ್ಲಿ ಅಲ್ಲ, ಇದು ಕಡಿಮೆ ವೇಗದಲ್ಲಿ ಚಲಿಸುತ್ತದೆ. ಸೊ ಇದೂ ಅಲ್ಲ. ಧ್ವನಿ ತರಂಗಗಳು ನಿರ್ವಾತದ ಮೂಲಕ ಚಲಿಸಬಹುದು. ಧ್ವನಿ ತರಂಗಗಳು ನಿರ್ವಾತ ಮೂಲಕನೂ ಚಲಿಸಬಹುದು ಅಥವಾ ನಿರ್ವಾಹಕ ಮೂಲಕನೂ ಚಲಿಸಬಹುದು. ಆಪ್ಷನ್ ಬಿ ತಪ್ಪು. ಧ್ವನಿ ತರಂಗಗಳನ್ನು ವಸ್ತುಗಳಿಂದ ಪ್ರತಿಫಲಿಸಲು ಸಾಧ್ಯವಿಲ್ಲ. ಧ್ವನಿ ತರಂಗಗಳನ್ನು ವಸ್ತುಗಳಿಂದ ಪ್ರತಿಫಲಿಸಲು ಸಾಧ್ಯವಿದೆ. ಸೊ ಅದಕ್ಕೆ ಇದನ್ನು ತಪ್ಪಾಗಿದೆ. ಈ ಕೆಳಗಿನ ಯಾವುದೂ ಸರಿಯಲ್ಲ.
ಪ್ರಶ್ನೆ 6. ವೈದ್ಯಕೀಯವಾಗಿ ಕಪ್ಪು ಶಿಲೀಂಧ್ರ ಏನನ್ನು ಕರೆಯುತ್ತಾರೆ? ಆಪ್ಷನ್ ಎ ನೀಲಿ ಹಸಿರು ಪಾಚಿ, ಆಪ್ಷನ್ ಬಿ ಮೈಕೋರ್ ಮೈಸೋಸಿಯಸ್, ಆಪ್ಷನ್ ಸಿ ಕುಟ್ಯಾನಿಯಸ್, ಆಪ್ಷನ್ ಡಿ ಓನಿಕೋಮೊಕೋಸಿಸ್. 6ನೇ ಪ್ರಶ್ನೆ ಇನ್ನೊಂದ್ಸಲ ಓದ್ತೀನಿ ನೋಡಿ. ವೈದ್ಯಕೀಯವಾಗಿ ಕಪ್ಪು ಶಿಲೀಂಧ್ರ ಎಂದು ಏನನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೈಕೋರ್ ಮೈಸೋಸಿಸ್. 6ನೇ ಪ್ರಶ್ನೆಗೆ ಆಪ್ಷನ್ ಬಿ ಮೈಸೋಸಿಕ್ ಸರಿಯಾದ ಉತ್ತರವಾಗಿದೆ. 7ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಯಾವುದರಲ್ಲಿ ಬೆಳ್ಳಿಯ ಅಂಶವಿಲ್ಲ? 7ನೇ ಪ್ರಶ್ನೆ ನೋಡಿ. ಈ ಕೆಳಗಿನವುಗಳಲ್ಲಿ ಕೆಳಗಿನ ಯಾವುದರಲ್ಲಿ ಬೆಳ್ಳಿಯ ಅಂಶವಿಲ್ಲ? ಅಂದರೆ ಬೆಳ್ಳಿ ಸಿಲ್ವರ್ ಅಂಶವಿಲ್ಲ. ಸಿಲ್ವರ್ ಅಂಶವಿಲ್ಲ. ಆಪ್ಷನ್ ಎ ಜರ್ಮನಿ ಬೆಳ್ಳಿ, ಆಪ್ಷನ್ ಬಿ ಹರ್ನ್ ಬೆಳ್ಳಿ, ಆಪ್ಷನ್ ಸಿ ರೂಬಿ ಬೆಳ್ಳಿ, ಆಪ್ಷನ್ ಡಿ ಲೂನಾರ್ ಬೆಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜರ್ಮನ್ ಬೆಳ್ಳಿ. ಇದರಲ್ಲಿ ಬೆಳ್ಳಿ ಅಂಶ ಇರುವುದಿಲ್ಲ. ಇದು ಬಿಟ್ಟು ಇವು ಮೂರು ಏನಿದಾವಲ್ಲ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ, ಹರ್ನ್ ಬೆಳ್ಳಿಯಲ್ಲಿ ಬೆಳ್ಳಿ ಅಂಶವಿರುತ್ತದೆ. ಆಪ್ಷನ್ ಬಿ ರೂಬಿ ಬೆಳ್ಳಿಯಲ್ಲಿಯೂ ಸಹ ಬೆಳ್ಳಿ ಅಂಶವಿರುತ್ತದೆ. ಲೋನಾರ್ನಲ್ಲಿಯೂ ಸಹ ಬೆಳ್ಳಿ ಅಂಶವಿರುತ್ತದೆ. ಇದಕ್ಕೆ ಸರಿಯಾದ ಉತ್ತರ 7ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಜರ್ಮನ್ ಬೆಳ್ಳಿ. ಇದು ಬೆಳ್ಳಿ ಅಂಶವನ್ನು ಹೊಂದಿಲ್ಲ. 8ನೇ ಪ್ರಶ್ನೆ ಕಡೆ ಬರುವುದಾದರೆ, ಸಸ್ಯಕೋಶವು ಡ್ಯಾಶ್ ಅನ್ನು ಹೊಂದಿದ್ದು ಪ್ರಾಣಿ ಕೋಶದಿಂದ ಭಿನ್ನವಾಗಿದೆ. ನೋಡಿ, ಕ್ವಶನ್ ವೆರಿ ಇಂಪಾರ್ಟೆಂಟ್. ಸಸ್ಯಕೋಶಗಳು ಡ್ಯಾಶ್ ಅನ್ನು ಹೊಂದಿದ್ದು ಪ್ರಾಣಿ ಕೋಶದಿಂದ ಭಿನ್ನವಾಗಿದೆ ಅಂತ ಕೇಳಿದ್ದೇನೆ. ಇದಕ್ಕೆ ಆಪ್ಷನ್ ಎ ಕೋಶ ಭಿತ್ತಿ, ಆಪ್ಷನ್ ಬಿ ಮೈಟೊಕಾಂಡ್ರಿಯಾ, ಆಪ್ಷನ್ ಸಿ ರೈಬೋಸೋಮ್, ಆಪ್ಷನ್ ಡಿ ಗಾಲ್ಗಿ ಬಾಡಿಗಳು. 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕೋಶ ಭಿತ್ತಿ. ಸಸ್ಯಕೋಶವು ಕೋಶ ಭಿತ್ತಿ ಹೊಂದಿದ್ದು ಪ್ರಾಣಿ ಕೋಶದಿಂದ ವಿಭಿನ್ನವಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೋಶ ಭಿತ್ತಿ. 8ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಕೋಶ ಭಿತ್ತಿ ಸರಿಯಾದ ಉತ್ತರವಾಗಿದೆ. 9ನೇ ಪ್ರಶ್ನೆ ಕಡೆ ಬರುವುದಾದರೆ, 9ನೇ ಪ್ರಶ್ನೆ, ಈ ಕೆಳಗಿನ ಯಾವ ಪ್ರಕಾರವು ನೀರನ್ನು ಸಂಪನ್ಮೂಲ ಎಂದು ವಿವರಿಸಬಹುದು? ಅಂದರೆ ನೀರನ್ನು ಒಂದು ಸಂಪನ್ಮೂಲಗಳು ಎಂದು ಯಾವ ಹೇಳಿಕೆಯನ್ನು ಪರಿಗಣಿಸುತ್ತದೆ? 9ನೇ ಪ್ರಶ್ನೆ, ಆಪ್ಷನ್ ಎ ಅಜೀವ ಸಂಪನ್ಮೂಲಗಳು, ಆಪ್ಷನ್ ಬಿ ನವೀಕರಿಸಲಾಗದ ಸಂಪನ್ಮೂಲಗಳು, ಆಪ್ಷನ್ ಸಿ ಜೈವಿಕ ಸಂಪನ್ಮೂಲಗಳು, ಆಪ್ಷನ್ ಡಿ ಆವರ್ತ ಸಂಪನ್ಮೂಲಗಳು. 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆವರ್ತ ಸಂಪನ್ಮೂಲಗಳು ನೀರನ್ನು ಸಂಪನ್ಮೂಲಗಳು ಎಂದು ವಿವರಿಸುತ್ತದೆ. ಆಪ್ಷನ್ ಡಿ ಸರಿಯಾದ ಉತ್ತರವಾಗಿದೆ 9ನೇ ಪ್ರಶ್ನೆಗೆ. 10ನೇ ಪ್ರಶ್ನೆಗೆ ಕಡೆ ಬರುವುದಾದರೆ, ಡ್ಯಾಶ್ ಅನ್ನನಾಳದ ಮುಂದೆ ಇರುತ್ತದೆ. ಅಂದರೆ ಯಾವುದು ಅನ್ನನಾಳದ ಮುಂದೆ ಇರುತ್ತದೆ ಅಂತ ಕೊಟ್ಟಿದ್ದಾನೆ ಇಲ್ಲಿ. ಡ್ಯಾಶ್ ಅನ್ನನಾಳದ ಮುಂದೆ ಇರುತ್ತದೆ. 10ನೇ ಪ್ರಶ್ನೆಗೆ ಆಪ್ಷನ್ ಎ ಶ್ವಾಸಕೋಶ, ಆಪ್ಷನ್ ಬಿ ಕಣ್ಣಾಂಡ್ವಾರ, ಆಪ್ಷನ್ ಸಿ ಕಂಠ ಕುಹರ, ಆಪ್ಷನ್ ಡಿ ಕಿರುನಾಲಿಗೆ. 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಶ್ವಾಸಕೋಶವು ಅನ್ನನಾಳದ ಮುಂದೆ ಇರುತ್ತದೆ. ಅನ್ನನಾಳದ ಮುಂದೆಯೂ ಆಪ್ಷನ್ ಎ ಶ್ವಾಸಕೋಶವು ಅನ್ನನಾಳದ ಮುಂದೆ ಇರುತ್ತದೆ. ಇದು IMP ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಸೊ ರಿಪೀಟ್ ಆಗೋ ಚಾನ್ಸಸ್ ಇದೆ ನಿಮ್ಮ PDO ಎಕ್ಸಾಮ್ಗೆ. ಸೊ ನೋಡ್ಕೊಳ್ಳಿ, ಸೈನ್ಸಲ್ಲಿ ಬಯಾಲಜಿ ಟಾಪಿಕ್ ಸಹ ಇಂಪಾರ್ಟೆಂಟ್ ಆಗಿದೆ. ಇನ್ನು ಕಡೆಯ ಪ್ರಶ್ನೆ ಅಥವಾ 11ನೇ ಪ್ರಶ್ನೆ ಕಡೆ ಬರೋದಾದರೆ, ಇದನ್ನು ಸಹ ಇಂಪಾರ್ಟೆಂಟ್ ಪ್ರಶ್ನೆ ಆಗಿದೆ. ಸೊ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಪ್ರಶ್ನೆ ಆಗಿದೆ. 11ನೇ ಪ್ರಶ್ನೆ, ಕಾರ್ಬೋನೇಷನ್ ಕ್ರಿಯೆಯು ಡ್ಯಾಶ್ನಲ್ಲಿ ಸಂಭವಿಸುತ್ತದೆ ಅಥವಾ ನಡೆಯುತ್ತದೆ ಅಂತ ಕೇಳಿದ್ದೇನೆ. ಆಪ್ಷನ್ ಎ ಬೆನಚು ಕಲ್ಲು, ಆಪ್ಷನ್ ಬಿ ಸುಣ್ಣದ ಕಲ್ಲು, ಆಪ್ಷನ್ ಸಿ ಮರಳು ಕಲ್ಲು, ಆಪ್ಷನ್ ಡಿ ಯಾವುದೂ ಅಲ್ಲ. 11ನೇ ಪ್ರಶ್ನೆ ಇನ್ನೊಂದ್ಸಲ ಓದ್ತೀನಿ ನೋಡಿ, ಇದು ಕಡೆಯ ಪ್ರಶ್ನೆ ಆಗಿರುತ್ತೆ. ಕಾರ್ಬೋನೇಷನ್ ಕ್ರಿಯೆಯು ಡ್ಯಾಶ್ನಲ್ಲಿ ಸಂಭವಿಸುತ್ತದೆ. ಕಾರ್ಬೋನೇಷನ್ ಕ್ರಿಯೆ ಅಂತಂದರೆ ಡ್ಯಾಶ್ನಲ್ಲಿ ಸಂಭವಿಸುತ್ತದೆ ಅಂತ ಕೇಳಿದ್ದೇನೆ. ಆಪ್ಷನ್ ಎ ಬೆನಚು ಕಲ್ಲು, ಆಪ್ಷನ್ ಬಿ ಸುಣ್ಣದ ಕಲ್ಲು, ಆಪ್ಷನ್ ಸಿ ಮರಳು ಕಲ್ಲು, ಆಪ್ಷನ್ ಡಿ ಯಾವುದೂ ಅಲ್ಲ. 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸುಣ್ಣದ ಕಲ್ಲು ಸರಿಯಾದ ಉತ್ತರವಾಗಿದೆ. ಸುಣ್ಣದ ಕಲ್ಲು ಕಾರ್ಬೋನೇಷನ್ ಕ್ರಿಯೆಯು ಸುಣ್ಣದ ಕಲ್ಲಿನಲ್ಲಿ ಸಂಭವಿಸುತ್ತದೆ ಅಂತ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಆಪ್ಷನ್ ಬಿ 11ನೇ ಪ್ರಶ್ನೆಗೆ ಆಪ್ಷನ್ ಬಿ
ಸರಿಯಾದ ಉತ್ತರವಾಗಿರುತ್ತದೆ. ಸೊ ಇಷ್ಟು ಗೆಳೆಯರೆ 2023ರ PSI 2ನೇ ನೇಮಕಾತಿಯಲ್ಲಿ ಒಟ್ಟು ವಿಜ್ಞಾನಕ್ಕೆ ಸಂಬಂಧಿಸಿದಂತೆ 11 ಪ್ರಶ್ನೆಗಳು ಬಂದಿರುತ್ತವೆ. ಸೊ ಇದು 2023ರದಾಯಿತು. ಇನ್ನು ನಾಳೆ ಅಥವಾ ನಾಡಿದ್ದು 2022ರ PSI ಸೈನ್ಸ್ ವಿಭಾಗಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆಗಳನ್ನು ನಾಳಿನ ಸಂಚಿಕೆಯಲ್ಲಿ ಅಥವಾ ನೆಕ್ಸ್ಟ್ ಸಂಚಿಕೆಯಲ್ಲಿ ಡಿಸ್ಕಸ್ ಮಾಡೋಣ. ಸೊ ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್. ಗಾಡ್ ಬ್ಲೆಸ್ ಯು ಆಲ್. ಸೊ ಚೆನ್ನಾಗಿದೆ ಕ್ಲಾಸ್, ನೋಡ್ಕೊಳ್ಳಿ.